Good evening to all my dear viewers. Welcome to my YouTube channel. This is Professor Arun Giredi here. In the previous class of GST subject, I have discussed in brief some of 2 marks questions. Let us continue the next part. So the next question is, who is an agent? So next question in Canary, who is an agent? Agent ಅಂದ್ರೆ ಮಧ್ಯವರ್ತಿ ಅಂದರೆ ಯಾರು ಅಂತ ಕರಿತಾವೆ. Agent means ಮಧ್ಯವರ್ತಿ. So there are in tax language there are some technical words used as an agent. Agent means any person including factor. So the word factor ಅಂದರೆ ಫ್ಯಾಕ್ಟರ್ಗೆ ನಾವು ಏಜೆಂಟ್ ಅಂತ ಕರಿತೀವಿ. Under one del creditor agent. Now who is a factor? Factor is a person who collect the credit of clients. So clients ದಿನ ಕ್ರೆಡಿಟನ್ನು ಕಲೆಕ್ಟ್ ಮಾಡ್ತಾವ ಆನ್ ಬಿಹಾಫ್ ಆಫ್ ಒರಿಜಿನಲ್ ಪರ್ಸನ್. ಇನ್ನೊಬ್ರಿಗೆ ನಾವು ಕ್ರೆಡಿಟ್ ಕೊಟ್ಟಿರ್ತೀವಿ, ಆ ಕ್ರೆಡಿಟ್ ಕಲೆಕ್ಷನ್ ಮಾಡೋವಾಗ ನಾವು ಏನಂತ ಕರಿತೀವಿ? ಫ್ಯಾಕ್ಟರ್ ಅಂತ ಕರಿತೀವಿ. ಡೆಲ್ ಕ್ರೆಡಿಟರ್ ಏಜೆಂಟ್ ಈಸ್ ಆಲ್ಸೋ ಅ ಪರ್ಸನ್ ಹೂ ಕಲೆಕ್ಟ್ ದ ಕ್ರೆಡಿಟ್ ಆನ್ ಕಮಿಷನ್ ಬೇಸಿಸ್. ಕನ್ಸೈನ್ಮೆಂಟ್ ಒಳಗೆ ನಾವು ಕಮಿಷನ್ ಬೇಸಿಸ್ ಮೇಲೆ ಪಡೆಯತಕ್ಕಂಥ ಹಣವನ್ನು ವ್ಯಕ್ತಿ ಯಾರಪ್ಪ ಅಂದ್ರೆ ಡೆಲ್ ಕ್ರೆಡಿಟರ್ ಅಂತ ಕರಿತೀವಿ. ಆಮೇಲೆ ಬ್ರೋಕರ್ ಮಧ್ಯವರ್ತಿ, ಕಮಿಷನ್ ಏಜೆಂಟ್, ಆಕ್ಷನಿಯರ್, mercantile. These are all person, they are called as an agent. In one word we can say agent means a middleman. Agent means a middleman. So who work on behalf of original person. ಮೂಲ ವ್ಯಕ್ತಿಯ ಬದಲಾಗಿ ಬೇರೊಬ್ಬ ವ್ಯಕ್ತಿಯು ಕಾರ್ಯನಿರ್ವಹಿಸೋದಕ್ಕೆ ಅವಾಗ ನಾವೇನಂತ ಮಧ್ಯವರ್ತಿ ಅಂತ ಕರಿತೀವಿ. ಅವಂಗೆ ಡಿಫ್ರೆಂಟ್ ಹೆಸರ್ಸ್ ಅದಾವ. ಫ್ಯಾಕ್ಟರ್ ಅಂತಲೂ ಕರಿಬೋದು, ಡೆಲ್ ಕ್ರೆಡಿಟರ್ ಏಜೆಂಟ್ ಅಂತಲೂ ಕರಿಬೋದು, ಬ್ರೋಕರ್ ಅಂತಲೂ ಕರಿಬೋದು, ಕಮಿಷನ್ ಏಜೆಂಟ್ ಅಂತಲೂ ಕರಿಬೋದು, ಆಕ್ಷನಿಯರ್ ಅಂತಲೂ ಕರಿಬೋದು, ಮರ್ಕೆಂಟೈಲ್ ಏಜೆಂಟ್ ಅಂತಲೂ ಕರಿಬೋದು. ಸೊ ಈ ಎಲ್ಲ ಹೆಸರಲ್ಲಿ ಅವ ವರ್ಕ್ ಮಾಡ್ತಾನೆ. ಇನ್ ಒನ್ ವರ್ಡ್ ವಿ ಕ್ಯಾನ್ ಸೇ ಆನ್ ಬಿಹಾಫ್ ಆಫ್ ಪ್ರಿನ್ಸಿಪಾಲ್ ಇಫ್ ದ ಪರ್ಸನ್ ಈಸ್ ವರ್ಕಿಂಗ್ ಹಿ ಈಸ್ ಕಾಲ್ಡ್ ಆಸ್ ಅ ಏಜೆಂಟ್. ಸೊ ಪ್ರಿನ್ಸಿಪಾಲನ್ನು ಮೂಲ ವ್ಯಕ್ತಿಯ ಬದಲಾಗಿ ಮತ್ತೊಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸೋದಕ್ಕೆ ಅವಾಗ ಏಜೆಂಟ್ ಅಂತ ನಾವು ಕರಿತೀವಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಡಿಫೈನ್ ಜಿ ಎಸ್ ಟಿ ಅಂತ ಕರಿತೀವಿ. ಸರಕು ಸೇವಾ ತೆರಿಗೆಯನ್ನು ವ್ಯಾಖ್ಯಾನಿಸಿರಿ. ಡಿಫೈನ್ ಜಿ ಎಸ್ ಟಿ. GST is defined in Article 360(12)(a). GST is defined Article 360(12)(a) ಪ್ರಕಾರ any tax on supply of goods or service or both except on supply of alcoholic liquor for human consumption. So this is considered as a GST. Now what they try to say that if you supply any goods or service or both, so that is to be considered as a GST ಅಂತ ಕರಿತೀವಿ. ಬಟ್ ಯು ಎಕ್ಸೆಪ್ಟ್ ಯು ಹ್ಯಾವ್ ಟು ಸಪ್ಲೈ ಆಲ್ಕೋಹಾಲಿಕ್ ಲಿಕ್ಕರ್, ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ನಾವು. ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಬಿಟ್ಟು ಉಳ್ಕಿದ ಪ್ರಾಡಕ್ಟ್ಸ್ನ ನಾವು ಸಪ್ಲೈ ಮಾಡಿದ್ದೀವಿ ಅಂದ್ರೆ ಅದು ಎದ್ರೋ ಬರ್ತೈತೆ ರೀ, ಜಿ ಎಸ್ ಟಿ ಒಳಗಡೆ ಬರುತ್ತೆ. ಜಿ ಎಸ್ ಟಿ ಅಂದ್ರೆ ಪಾಯಿಂಟ್ ಏನು ಅಂದ್ರೆ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸ್ ಆರ್ ಬೋತ್, ಎರಡೂ ಇರ್ಬೋದು. ಗೂಡ್ಸ್ ಅಷ್ಟೇ ಇರ್ಬೋದು ಅಥವಾ ಸರ್ವೀಸ್ ಅಷ್ಟೇ ಇರ್ಬೋದು. ನೆಕ್ಸ್ಟ್ ಕ್ವಶನ್ ಏನಂತ ಕರಿತೀವಿ ನೋಡಿರಿ, ವಾಟ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್? ಒಟ್ಟು ನಿವ್ವಳ ಮೌಲ್ಯ, ಒಟ್ಟು ವ್ಯಾವಹಾರಿಕ ಮೊತ್ತ ಅಂತ ಕರಿತೀವಿ. ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ಒಟ್ಟು ವ್ಯಾವಹಾರಿಕ ಮೊತ್ತ. ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ, ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವೀಸ್ ಆ್ಯಂಡ್ ಇಂಟರ್ಸ್ಟೇಟ್ ಫ್ರಮ್ ಒನ್ ವಿತ್ ದ ಸೇಮ್ ಪ್ಯಾನ್ ನಂಬರ್. ಸೊ ದಟ್ ಈಸ್ ಕನ್ಸಿಡರ್ ಆಸ್ ಅ ಅಗ್ರಿಗೇಟ್ ಟರ್ನ್ ಓವರ್. ಅಂದ್ರೆ ಏನು ರೀ, ಇಫ್ ದ ಪರ್ಸನ್ ಟೋಟಲ್ ಟ್ಯಾಕ್ಸೇಬಲ್ ಸಪ್ಲೈ ಈಸ್ ಕಾಲ್ಡ್ ಆಸ್ ಅ ಅಗ್ರಿಗೇಟ್ ಟರ್ನ್ ಓವರ್. ಸೊ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿಬೇಕಂದ್ರೆ ಟೋಟಲ್ ವ್ಯಾಲ್ಯೂ ಬರಬೇಕಿದ್ರು. ದ ವರ್ಡ್ ಟೋಟಲ್ ವ್ಯಾಲ್ಯೂ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ವ್ಯಾಲ್ಯೂ ಏನು ಎದಕ್ಕೆ ಸಂಬಂಧಪಟ್ಟಿರ್ಬೇಕು ರೀ? ಟ್ಯಾಕ್ಸಿಗೆ ಸಂಬಂಧಪಟ್ಟಿರಬೇಕು. ಅಂದರೆ ಟ್ಯಾಕ್ಸೇಬಲ್ ವ್ಯಾಲ್ಯೂ ಇರಬೇಕು ಅಂತ ನಾವಲ್ಲಿ ಹೇಳ್ತೇವೆ. ಸೊ ಆಲ್ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಈಸ್ ಕಾಲ್ಡ್ ಆಸ್ ಅಗ್ರಿಗೇಟ್ ಟರ್ನ್ ಓವರ್. ಅಂದ್ರೆ ಯಾವ ಸರಕು ಸೇವಾ ತೆರಿಗೆಗಳಿಗೆ ತೆರಿಗೆಯನ್ನು ವಿಧಿಸಲು ಸಾಧ್ಯವಾಗುತ್ತದೋ ಅದಕ್ಕೆ ನಾವೇನಂತ ಕರಿತೀವಿ? ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿತೀವಿ. ನೆಕ್ಸ್ಟ್, ಹೂ ಈಸ್ ಅ ಅಗ್ರಿಕಲ್ಚರಿಸ್ಟ್ ಅಂತ ಕರಿತೀವಿ ನಾವು. ಹೂ ಈಸ್ ಅ ಅಗ್ರಿಕಲ್ಚರಿಸ್ಟ್. ಕೃಷಿಕ ಎಂದರೆ ಯಾರು ಅಂತ ಕರಿತೀವಿ ನಾವು. ಅಗ್ರಿಕಲ್ಚರಿಸ್ಟ್ ಈಸ್ ಅ ಪರ್ಸನ್ ಆರ್ ಅ ಇಂಡಿವಿಜುವಲ್ ಆರ್ ಅ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ನೋಡಿ ನೆನಪು ಇಟ್ಕೊಳ್ಳಿ. ಈ ಮೇ ಬಿ ಅ ಪರ್ಸನ್, ವ್ಯಕ್ತಿ. ಈ ಮೇ ಬಿ ಇಂಡಿವಿಜುವಲ್, ವ್ಯಕ್ತಿನೂ ಅಂತ ಕರೆಸ್ಕೋತ ನಾವು. ಆಮೇಲೆ ಹೂ ಅಂಡರ್ಟೇಕ್ ದ ಕಲ್ಟಿವೇಷನ್ ಆಫ್ ಲ್ಯಾಂಡ್, ಅಂದರೆ ಯಾವ ವ್ಯಕ್ತಿ ಲ್ಯಾಂಡನ್ನು ಬೆಳೀತಾನೆ, ಲ್ಯಾಂಡ್ ಮುಖಾಂತರ ಬೆಳೀತಾನೆ. ಸೊ ಆ ವ್ಯಕ್ತಿ ಏನು ಅಂತ ಕರೆಸ್ಕೊತಾನೆ ರೀ? ಅಗ್ರಿಕಲ್ಚರಿಸ್ಟ್ ಅಂತ ಕರೆಸ್ಕೊತಾನೆ. ಬೈ ವಾಟ್ ಎವರ್ ನೇಮ್, ಯಾವುದೇ ಹೆಸರಿನಿಂದ ಕರೆಸ್ಬೋದು ನಾವು. ಸೊ ದ್ಯಾಟ್ ಮೇ ಬಿ ಬೈ ಈಸ್ ಓನ್ ಲೇಬರ್, ಅಂದರೆ ತಮ್ಮ ಸ್ವಂತ ಕಾರ್ಮಿಕರ ಮುಖಾಂತರ ಕೆಲಸ ಮಾಡಿಸ್ಕೋಬೋದು,
ಬೈ ಹಿಸ್ ಫ್ಯಾಮಿಲಿ, ಅವರ ಕುಟುಂಬದ ಮುಖಾಂತರ ಕೆಲಸ ಮಾಡಿಸ್ಬೋದು. ಬೈ ದೇರ್ ಸರ್ವಂಟ್, ಅಂದರೆ ಅವರ ಸರ್ವಂಟ್ಗಳ ಮುಖಾಂತರ ಮಾಡಿಸ್ಬೋದು. ಬೈ ಪೇಯಿಂಗ್ ಕ್ಯಾಶ್ ಆರ್ ಕೈಂಡ್. ಸೊ ದಟ್ ಈಸ್ ಹೀ ಈಸ್ ಕನ್ಸಿಡರ್ಡ್ ಎಸ್ ಅ ಅಗ್ರಿಕಲ್ಚರಿಸ್ಟ್. ಅಂದ್ರೆ ಅಗ್ರಿಕಲ್ಚರಿಸ್ಟ್ ಈಸ್ ಅ ಪರ್ಸನ್ ಹೂ ಎಂಗೇಜ್ ಆ್ಯಕ್ಟಿವಿಟಿ ಇನ್ ಲ್ಯಾಂಡ್. ನೋಡಿ ವರ್ಡ್ ಹೆಂಗೆ ನೆನ್ಪಿಡ್ಬೇಕು, ಹೂ ಎಂಗೇಜ್ ಆ್ಯಕ್ಟಿವಿಟಿ ಇನ್ ಲ್ಯಾಂಡ್. ಯಾವ ವ್ಯಕ್ತಿ ಲ್ಯಾಂಡ್ನಲ್ಲಿ ತನ್ನ ಕೃಷಿ ಚಟುವಟಿಕೆಯನ್ನು ನಿರ್ವಹಿಸ್ತಾನೆ ಅವಂಗೆ ನಾವೇನಂತ ಕರಿಬೇಕ್ರಿ, ಅಗ್ರಿಕಲ್ಚರಿಸ್ಟ್ ಅಂತ ಕರಿತೀವಿ. ಈ ವರ್ಡ್ ಒಳಗೆ ಆನ್ಸರ್ ಐತೆ ನೋಡಿರಿ, ಅಗ್ರಿಕಲ್ಚರಿಸ್ಟ್ ಈಸ್ ಅ ಪರ್ಸನ್ ಹೂ ಎಂಗೇಜ್ ಆ್ಯಕ್ಟಿವಿಟಿ ಇನ್ ಲ್ಯಾಂಡ್. ಸೊ ಲ್ಯಾಂಡ್ನಲ್ಲಿ ಆ ವ್ಯಕ್ತಿ ವ್ಯವಹಾರಿಕ ಚಟುವಟಿಕೆಯನ್ನು ಮಾಡಿದ ಅವಾಗ ಏನಂತ ಕರಿತೀವಿ ನಾವು, ಅಗ್ರಿಕಲ್ಚರಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಟೂ ಆಬ್ಜೆಕ್ಟಿವ್ಸ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಎರಡು ಉದ್ದೇಶಗಳನ್ನು ಬರೆಯಿರಿ ಅಂತ ಹೇಳ್ತೀವಿ ನಾವು. ಸೊ ದ ಫಸ್ಟ್ ಆಬ್ಜೆಕ್ಟಿವ್ ಈಸ್ ಟು ಎಲಿಮಿನೇಟ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಅಂದ್ರೆ ಟ್ಯಾಕ್ಸ್ ಇಫೆಕ್ಟನ್ನು ತೆಗೆದುಹಾಕತ್ತ. ಪದೇ ಪದೇ ಒಂದು ವಸ್ತುವಿಗೆ ನಾವು ತೆರಿಗೆ ಹಾಕಿದ್ರೆ ಅದಕ್ಕೆ ಏನಂತ ಕರಿತೀವಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್? ಟು ರಿಮೂವ್ ದ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಸೊ ಫಾರ್ ರಿಮೂವಲ್ ಆಫ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್, ವಾಟ್ ಈಸ್ ಕಮ್ ಇನ್ ಟು ಪಿಕ್ಚರ್? ಜಿ ಎಸ್ ಟಿ ಕೇಮ್ ಇನ್ ಟು ಪಿಕ್ಚರ್. ಜಿ ಎಸ್ ಟಿ ಬಂದಿರೋಕ್ಕೆ ಮೂಲ ಕಾರಣ ಏನು ರೀ? ಕ್ಯಾಸ್ಕೇಡಿಂಗ್ ಎಫೆಕ್ಟ್ ತೆಗೆದುಹಾಕತ್ತ. ನೆಕ್ಸ್ಟ್ ಒನ್ ಈಸ್ ಟು ಬೂಸ್ಟ್ ದ ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ಅಂದ್ರೆ ಏನು ರೀ? ರಫ್ತು ಅಂತ ಕರಿತೀವಿ ನಾವು. ರಫ್ತನ್ನು ಪ್ರೋತ್ಸಾಹಿಸೋ ಸಲುವಾಗಿ ಬಂದಿದೆ, ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಆಮೇಲೆ ಟು ಸಿಂಪ್ಲಿಫೈ ದ ಟ್ಯಾಕ್ಸ್ ಪ್ರೊಸೀಜರ್, ತೆರಿಗೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಬಂದಿದೆ ಅಂತ. ನೋಡಿರಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ತೆಗೆದುಹಾಕತ್ತ, ಅಂದರೆ ಡಬಲ್ ಟ್ಯಾಕ್ಸೇಷನನ್ನು ತೆಗೆದುಹಾಕತ್ತ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಆಮೇಲೆ ಟ್ಯಾಕ್ಸ್ ಪ್ರೊಸೀಜರನ್ನು ಸಿಂಪಲ್ ಮಾಡತ್ತಾ, ಎಕ್ಸ್ಪೋರ್ಟ್ ಮಾಡತ್ತಾ, ರಫ್ತನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಟು ಕ್ರಿಯೇಟ್ ಅ ಕಾಮನ್ ಮಾರ್ಕೆಟ್, ಅಂದರೆ ಒಂದು ಸಾಮಾನ್ಯ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುತ್ತೆ, ಎಲ್ಲರಿಗೂ ಒಂದೇ, ಒನ್ ನೇಷನ್ ಒನ್ ಟ್ಯಾಕ್ಸ್. ಸೊ ಒನ್ ನೇಷನ್ ಒನ್ ಟ್ಯಾಕ್ಸ್, ಒಂದೇ ದೇಶ ಒಂದೇ ತೆರಿಗೆ. ಇಟ್ ಬ್ರಿಂಗ್ ಆಲ್ ಪರ್ಸನ್ ಇನ್ ಅ ಸೇಮ್ ಲೇಯರ್ ಅಂತ ಕರಿತೀವಿ ನಾವು. ಆಮೇಲೆ ಟು ಇನ್ಕ್ರೀಸ್ ಅ ಟ್ಯಾಕ್ಸ್ ಬೇಸ್ ಆರ್ ಟ್ಯಾಕ್ಸ್ ರೆವಿನ್ಯೂ. ಇನ್ ಸಿಂಪಲ್ ವರ್ಡ್, ಟ್ಯಾಕ್ಸ್ ರೆವಿನ್ಯೂವನ್ನು ಹೆಚ್ಚು ಮಾಡುತ್ತೆ. ಟ್ಯಾಕ್ಸ್ ರೆವಿನ್ಯೂವನ್ನು ಹೆಚ್ಚು ಮಾಡುತ್ತೆ ಅಂದ್ರೆ ಅದರ ಅರ್ಥ ಏನು ರೀ? ಟ್ಯಾಕ್ಸ್ ಪೇಯರ್ಸ್ ನಂಬರ್ ಈಸ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ದ ಟ್ಯಾಕ್ಸ್ ಪೇಯರ್ಸ್ ನಂಬರ್. ದಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಜಿ ಎಸ್ ಟಿ. ಸೊ ಜಿ ಎಸ್ ಟಿ ಉದ್ದೇಶ ಏನು ನೋಡಿರಿ, ಭಾಳ ಸಿಂಪಲ್ ಐತಿ. ಟ್ಯಾಕ್ಸ್, ಡಬಲ್ ಟ್ಯಾಕ್ಸನ್ನು ತೆಗೆದು ಹಾಕೋದಾಗತ್ತೆ, ಯೂನಿಫಾರ್ಮ್ ರೇಟನ್ನು ತೊಗೊಂಬರೋದಾಗತ್ತೆ, ಟ್ಯಾಕ್ಸ್ ಪ್ರೊಸೀಜರನ್ನು ಸಿಂಪ್ಲಿಫೈ ಮಾಡೋದಾಗತ್ತೆ, ಟ್ಯಾಕ್ಸ್ ಪೇಯರ್ ಸಂಖ್ಯೆಯನ್ನು ಹೆಚ್ಚು ಮಾಡೋದಾಗತ್ತೆ, ಕಾಮನ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡುತ್ತೆ. ದೀಸ್ ಆರ್ ಆಲ್ ಆಬ್ಜೆಕ್ಟಿವ್ಸ್ ಆಫ್ ಜಿ ಎಸ್ ಟಿ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಒನ್, ವಾಟ್ ಈಸ್ ಅಗ್ರಿಕಲ್ಚರ್. ನೋಡಿರಿ, ಅಲ್ಲಿ ಅಗ್ರಿಕಲ್ಚರಿಸ್ಟ್ ಅಂದರೆ ಯಾರು ಅಂತ ಕೇಳಿದ್ರು. ಇಲ್ಲಿ ಕ್ವಶನ್ ಏನಿತ್ತು ನೋಡಿರಿ, ವಾಟ್ ಈಸ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಂದರೆ ಏನು ಅಂತ. ಅಗ್ರಿಕಲ್ಚರ್ ಇನ್ಕ್ಲೂಡ್ ಫ್ಲೋರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ರೈಸಿಂಗ್ ಆಫ್ ಅ ಕ್ರಾಪ್ಸ್, ಗ್ರಾಸ್ ಆರ್ ಅ ಗಾರ್ಡನ್ ಪ್ರೊಸೀಜರ್, ಆ್ಯಂಡ್ ಆಲ್ಸೋ grazing but not include dairy farming, poultry farming, stock breeding, cutting wood of grass, gathering fruits, raising man-made forest, seedling of a plant. ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ನೋಡ್ರಿ ಇಲ್ಲಿ. ಅಗ್ರಿಕಲ್ಚರ್ ಅಂದ್ರೆ ರೇಷ್ಮೆ ಸಾಕಾಣಿಕೆ ಇರಬಹುದು, ಆಮೇಲೆ ಹಣ್ಣು ಹಂಪಲ ಸಾಕಾಣಿಕೆ ಇರ್ಬೋದು, ಆಮೇಲೆ ಗಾರ್ಡನ್ ಕ್ರಾಪ್ಸನ್ನು ಬೆಳೆಯೋದಿರ್ಬೋದು, ಇವೆಲ್ಲದಕ್ಕೆ ಸಂಬಂಧಪಟ್ಟಿರುತ್ತೆ. ಬಟ್ ಅಗ್ರಿಕಲ್ಚರ್ ಅಂದರೆ ಏನು ಇನ್ಕ್ಲೂಡ್ ಆಗಿರೋಂಗಿಲ್ಲ ಅಂದರೆ ಡೈರಿ ಫಾರ್ಮಿಂಗ್, ಹೈನುಗಾರಿಕೆ ಒಳಗೊಂಡಿರ್ಬೋದು, ಪೋಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ ಒಳಗೊಂಡಿರ್ಬೋದು, ಆಮೇಲೆ ವುಡ್ ಗ್ರಾಸ್ ಕಟ್ ಮಾಡಬಾರ್ದು, ಫಾರೆಸ್ಟ್ ರೈಸಿಂಗ್ ಮ್ಯಾನ್ ಮೇಡ್ ಫಾರೆಸ್ಟ್ ಅಂದರೆ ಸ್ವ ಇಚ್ಛೆಯಿಂದ ನಾವು ಕಾಡನ್ನು ಬೆಳೆಸಿ ಅದರ ಮುಖಾಂತರ ಮಾರಾಟ ಮಾಡೋದು ಅಗ್ರಿಕಲ್ಚರ್ ಆಗಂಗಿಲ್ಲ ಅಂತ. ಸೊ ಅಗ್ರಿಕಲ್ಚರ್ ಆಗಬೇಕು ಅಂದರೆ ಏನಂತ ಕೊಟ್ಟಾರೆ ನೋಡಿರಿ ಕ್ಲಿಯರಾಗಿ ಅವರು. ಅಗ್ರಿಕಲ್ಚರ್ ಅಂದ್ರೆ ಅದರೊಳಗೆ ಫ್ಲೋರಿಕಲ್ಚರ್ ಇನ್ಕ್ಲೂಡ್ ಆಗಿರಬೇಕು, ಹಾರ್ಟಿಕಲ್ಚರ್ ಇನ್ಕ್ಲೂಡ್ ಆಗಿರಬೇಕು, ಸಿರಿಕಲ್ಚರ್ ಇನ್ಕ್ಲೂಡ್ ಆಗಿರಬೇಕು. ಸೊ ರೇಷ್ಮೆ ಸಾಕಾಣಿಕೆ, ಜೇನು ಸಾಕಾಣಿಕೆ, ಆಮೇಲೆ ಬಟ್ ಏನು ಒಳಗೊಂಡಿರಬಾರ್ದು ಅಂದ್ರೆ ಕೋಳಿ ಸಾಕಾಣಿಕೆ, ಆಮೇಲೆ ಹೈನುಗಾರಿಕೆ ಅದರಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ಏನೈತೆ ನೋಡಿರಿ, ವಾಟ್ ಈಸ್ ಅಸೆಸ್ಮೆಂಟ್. ಮೌಲ್ಯೀಕರಣ ಅಂದರೆ ಏನು, ಅಸೆಸ್ಮೆಂಟ್ ಅಂತ. ಅಸೆಸ್ಮೆಂಟ್ ಮೀನ್ಸ್ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ನೀವು ಇನ್ಕಮ್ ಟ್ಯಾಕ್ಸ್ ಒಂದು ವರ್ಡ್ ಕಲಿತೀರಿ, ಅಸೆಸ್ಸಿ ಅಂದರೆ ಯಾರು ಅಂತ. ಅಸೆಸ್ಸಿ ಮೀನ್ಸ್ ದ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ನೋಡಿ ವರ್ಡ್ ಹೆಂಗೈತಿ, ಹೂ ಈಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ಯಾರು ತೆರಿಗೆಯನ್ನು ಕೊಡಲಿಕ್ಕೆ ಯೋಗ್ಯ ಇರ್ತಾರೆ, ತೆರಿಗೆಯನ್ನು ಕೊಡಲಿಕ್ಕೆ ಕಾರಣೀಭೂತರಾಗಿರ್ತಾರೆ, ಅವ್ರಿಗೆ ನಾವು ಅಸೆಸ್ಸಿ ಅಂತ ಕರಿತೀವಿ.
ಸೊ ಅಸೆಸ್ಮೆಂಟ್ ಅಂದರೆ ಸೇಮ್ ವರ್ಡ್, ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ದ ಆ್ಯಕ್ಟ್, ದಿಸ್ ಈಸ್ ಕಾಲ್ಡ್ ಆಸ್ ಅಸೆಸ್ಮೆಂಟ್. ಈ ಅಸೆಸ್ಮೆಂಟ್ ಒಳಗೆ ಏನೇನು ಇರ್ತೈತಿ, ಸೆಲ್ಫ್ ಅಸೆಸ್ಮೆಂಟ್ ಇರುತ್ತೆ, ರೀಅಸೆಸ್ಮೆಂಟ್ ಇರುತ್ತೆ, ಪ್ರಾವಿಷನಲ್ ಅಸೆಸ್ಮೆಂಟ್ ಇರುತ್ತೆ, ಆಮೇಲೆ ಸಮರಿ ಅಸೆಸ್ಮೆಂಟ್ ಇರುತ್ತೆ. ಸೊ ದಿಸ್ ಈಸ್ ಕನ್ಸಿಡರ್ ಆಸ್ ಅ ಅಸೆಸ್ಮೆಂಟ್. ಇಲ್ಲಿ ಒಂದು ವರ್ಡ್ ನೆನಪಿಟ್ಟುರಿ, ಟ್ಯಾಕ್ಸ್ ಲಯಬಿಲಿಟಿ ಕಂಡು ಹಿಡಿಯೋದು ಅಂತ, ಇದೇ ವರ್ಡ್ ಇಂಪಾರ್ಟೆಂಟ್. ತೆರಿಗೆ ಹೊಣೆಗಾರಿಕೆಯನ್ನು ಕಂಡು ಹಿಡಿಯೋದು ಅಸೆಸ್ಮೆಂಟ್ನ ಉದ್ದೇಶ ಅಂತ. ಅಸೆಸ್ಮೆಂಟ್ ಮೀನ್ಸ್ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ನೆಕ್ಸ್ಟ್ ಒನ್ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ನಾವಲ್ಲಿ ಕರಿತೀವಿ. ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂದರೆ ಏನು ಅಂತ. ಅಡ್ಜುಡಿಕೇಟಿಂಗ್ ಅಥಾರಿಟಿ ಮೀನ್ಸ್ ಎನಿ ಅಥಾರಿಟಿ ಕಾಂಪಿಟೆಂಟ್ ಟು ಪಾಸ್ ಎನಿ ಆರ್ಡರ್ or decision under the act, or officers who have been vested with some judicial power to deal with tax matter. First word ಏನಂತ ಕೊಟ್ಟಾರೆ ಅಂದರೆ, adjudicating authority means the persons who is having authority to take the decision on tax matters. ಈ ವರ್ಡ್ ನೆನ್ಪಿಟ್ಕೊಳ್ಳಿ ಫಸ್ಟ್. the person who is responsible to take the decision of tax matters. this is a very important word. ಯಾವ ವ್ಯಕ್ತಿ ತೆರಿಗೆಗೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಯೋಗ್ಯ ಇರ್ತಾರೆ ಅವ್ರಿಗೆ ನಾವು ಏನಂತ ಕರಿತೀವಿ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ. ಸೊ ಇಲ್ಲಿ ವರ್ಡ್ ಏನು ಕವರ್ ಆಗಬೇಕು ಅಂದರೆ, ಯಾವ ವ್ಯಕ್ತಿ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗೆ ಡಿಸಿಷನ್ ತೊಗೋತಾರೆ ಅವಂಗೆ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ. ಬಟ್ ಇದ್ರಾಗ ಏನೇನು ಇನ್ಕ್ಲೂಡ್ ಆಗಿರಬಾರ್ದು ಅಂತ ಕೊಟ್ಟಾರೆ ನೋಡ್ರಿ ಅವರು. ಬಟ್ ಇಟ್ ಈಸ್ ನಾಟ್ ಇನ್ಕ್ಲೂಡ್ ದಿ ಬೋರ್ಡ್, ಅಂದರೆ ನಿರ್ದೇಶಕ ಮಂಡಳಿ ಸಭೆ ಅದರೊಳಗಿರಬಾರ್ದು, ಪ್ರಾವಿಷನಲ್ ಅಥಾರಿಟಿ ಅಧಿಕಾರಯುತವಾದ ವ್ಯಕ್ತಿಗಳಿರಬಾರ್ದು, ಅಡ್ವಾನ್ಸ್ ರೂಲಿಂಗ್ ಇರಬಾರ್ದು, ಟ್ರಿಬ್ಯುನಲ್ ಇರಬಾರ್ದು, ಅಪ್ಲೇಟ್ ಅಥಾರಿಟಿ ಇರಬಾರ್ದು. ಸೊ ಇವನ್ನ ಬಿಟ್ಟು ಉಳ್ಕಿದ್ದೆಲ್ಲನೂ ನಾವು ಏನಂತ ಕರಿತೀವಿ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ. ಇನ್ ಒನ್ ವರ್ಡ್ ವಿ ಕ್ಯಾನ್ ಸೇ ದ ಪರ್ಸನ್, ದ ಆಫೀಸರ್ಸ್ ಹೂ ಈಸ್ ಹ್ಯಾವಿಂಗ್ ಅಥಾರಿಟಿ ಆನ್ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್, ಟ್ಯಾಕ್ಸ್ ರಿಲೇಟೆಡ್ ಮ್ಯಾಟರ್ಸ್, ಅವ್ರಿಗೆ ನಾವು ಏನಂತ ಕರಿತೀವಿ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ. ನಂತರ ನೆಕ್ಸ್ಟ್ ಕ್ವಶನ್ ಏನು, ಡಿಫೈನ್ ಸಪ್ಲೈ ಅಂಡರ್ ಜಿ ಎಸ್ ಟಿ. ಜಿ ಎಸ್ ಟಿಯಲ್ಲಿ ಸಪ್ಲೈ ಅಂದರೆ ಏನು ಅಂತ ಕೇಳೋ ಕ್ವಶನ್. ಆ್ಯಸ್ ಪರ್ ಸೆಕ್ಷನ್ 2 ಆ್ಯಂಡ್ ಸಬ್ ಸೆಕ್ಷನ್ 92 ಪ್ರಕಾರ ಸಪ್ಲೈ ಪೂರೈಕೆ ಅಂದರೆ ಏನು ಅಂತ. ಸಪ್ಲೈ ಇನ್ಕ್ಲೂಡ್ ಆಲ್ ಫಾರ್ಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸ್, ಅಂದರೆ ಎಲ್ಲ ಪ್ರಕಾರದ ಸರಕು ಮತ್ತು ಸೇವೆಗಳನ್ನು ಪೂರೈಸುವುದು. ಅಂದರೆ ಸೇಲ್ ಇರ್ಬೋದು, ಮಾರಾಟ ಇರ್ಬೋದು, ಟ್ರಾನ್ಸ್ಫರ್ ವರ್ಗಾವಣೆ ಇರ್ಬೋದು, ಬಾರ್ಟರ್ ಎಕ್ಸ್ಚೇಂಜ್ ಇರ್ಬೋದು, ಲೈಸೆನ್ಸ್ ಇರ್ಬೋದು, ರೆಂಟಲ್ ಇರ್ಬೋದು, ಲೀಸ್ ಇರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ಸಪ್ಲೈ ಅಂತ. ನೋಡಿರಿ, ಸಪ್ಲೈ ಅಂದ್ರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ಗೂಡ್ಸ್ ಆ್ಯಂಡ್ ಸರ್ವೀಸ್. ಫಸ್ಟ್ ವರ್ಡ್ ಸಪ್ಲೈ ಇನ್ಕ್ಲೂಡ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ನೀವು ಏನನ್ನ ಸಪ್ಲೈ ಮಾಡ್ಬೇಕ್ರಿ, ಐದರ್ ಗೂಡ್ಸ್ ಆರ್ ಸರ್ವೀಸ್. ಬಟ್ ಈ ಸಪ್ಲೈ ಒಳಗೆ ಏನೇನು ಇನ್ಕ್ಲೂಡ್ ಆಗೈತಿ ಅಂತ ಕೊಟ್ಟಾರ ಅವರು. ಇಟ್ ಮೇ ಬಿ ಸೇಲ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ person, that is also supply. Barter of goods from one person to another person, that is also supply. Exchange of service from one place to another place. Giving license to another person. Giving rent of asset. These are all the examples of supply. ಪೂರೈಕೆ ಅಂತ ಕರಿತೀವಿ ನಾವು. ಪೂರೈಕೆ ಅಂತ ಕರಿಬೇಕಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ವಸ್ತುವನ್ನು ಪೂರೈಸೋದಿರ್ಬೋದು ಅಥವಾ ಸೇವೆಯನ್ನು ಒದಗಿಸೋದಿರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಪೂರೈಕೆ ಅಂತ ಕರಿತೀವಿ. ಸಪ್ಲೈ ಅಂದರೆ either goods is to be transferred or a service is to be transferred from one person to another person in the form of either sale, transfer, license, everything. Okay, ಇದು ನಾವು ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನು ನೋಡಿ, ಫ್ರಮ್ ವಿಚ್ ಕಂಟ್ರಿ ದ ಜಿ ಎಸ್ ಟಿ ಮಾಡೆಲ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಟೇಕನ್. ಸೊ ಕೆನಡಿಯನ್ ಮಾಡೆಲ್, ಇಂಡಿಯನ್ ಜಿ ಎಸ್ ಟಿ ಮಾಡೆಲ್ ಈಸ್ ಕಾಲ್ಡ್ ಆಸ್ ಕೆನಡಿಯನ್ ಮಾಡೆಲ್. ಅಂದರೆ ವಿ ಆರ್ ಟೇಕಿಂಗ್ ಜಿ ಎಸ್ ಟಿ ಮಾಡೆಲ್ ಬೈ ಯೂಸಿಂಗ್ ಕೆನಡಾ ಅಂತ ಕರಿತೀವಿ. ಸೊ ಕೆನಡಿಯನ್ ಮಾಡೆಲ್ ಇದೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ಆ್ಯಕ್ಷನೇಬಲ್ ಕ್ಲೇಮ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಆ್ಯಕ್ಷನೇಬಲ್ ಕ್ಲೇಮ್ ಅಂದರೆ ಆ್ಯಸ್ ಪರ್ ಸೆಕ್ಷನ್ 3 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882. ಆ್ಯಕ್ಷನೇಬಲ್ ಕ್ಲೇಮ್ ಮೀನ್ಸ್ ಎನಿ ಡೆಟ್, ಅಂದರೆ ಯಾವುದೇ ಒಂದು ಸಾಲ ಇರ್ಬೋದು, ಅದರ್ ದ್ಯಾನ್ ಡೆಟ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್. ಅಂದ್ರೆ ನೀವು ಒಂದು ಆಸ್ತಿಯನ್ನು ಪ್ಲೆಡ್ಜ್ ಮಾಡೋದು ಬಿಟ್ಟು ಉಳ್ಕಿದ ಸಾಲ ಅಂತ ಕರಿತೀವಿ. ಅದರ್ ದ್ಯಾನ್ ಡೆಟ್ ಮಾರ್ಟ್ಗೇಜ್ of immovable property or a hypothecation or a pledge or any beneficial interest in movable property not in a possession either actual or constructive of a claimant, which civil court recognized as a affording ground to relief whether such debt or beneficial interest be existent, accrued conditions ಅಂತ ನಾವಲ್ಲಿ ಕರಿತೀವಿ.
ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು, ಆ್ಯಕ್ಷನೇಬಲ್ ಕ್ಲೇಮ್ ಅಂದ್ರೆ ಎನಿ ಡೆಟ್ ವಿಚ್ ಈಸ್ ಟು ಬಿ ರಿಕವರ್ಡ್. ನೋಡಿ ಕೀವರ್ಡ್ನಲ್ಲಿ ಹೇಳ್ತ ನೋಡಿ, ಎನಿ ಡೆಟ್ ವಿಚ್ ಈಸ್ ಟು ಬಿ ರಿಕವರ್ಡ್ ಆ್ಯಂಡ್ ದಿಸ್ ಈಸ್ ರಿಲೇಟೆಡ್ ಟು ಇಮ್ಮೂವೇಬಲ್ ಪ್ರಾಪರ್ಟಿ. ನೋಡಿ ಕೀವರ್ಡ್ ಹೆಂಗೈತಿ, ಯಾವುದಾದ್ರೂ ಡೆಟ್ಟನ್ನು ನೀವು ರಿಕವರ್ ಮಾಡಿದ್ರಿ ಅಂದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಕ್ಷನೇಬಲ್ ಕ್ಲೇಮ್. ನೋಡಿ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊರಿ, ಡೆಟ್ ವಿಚ್ ಈಸ್ ರಿಕವರ್ಡ್, ದೆನ್ ದ್ಯಾಟ್ ಡೆಟ್ ಈಸ್ ರಿಲೇಟೆಡ್ ಟು ವಾಟ್, ಇಮ್ಮೂವೇಬಲ್ ಪ್ರಾಪರ್ಟಿ. ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಲಾರದಂತಹ ವಸ್ತುಗಳಿಗೆ ಸಂಬಂಧಪಟ್ಟಿರುತ್ತದೆ. ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಪೊಜೆಷನ್ ಅಂದರೆ ಅದ್ರ ಮೇಲೆ ಪ್ಲೆಜ್ ಇರುತ್ತೆ, ಆಸ್ತಿನ ಪ್ಲೆಜ್ ಮಾಡಿರ್ತಾರೆ, ಹೈಪೋಥಿಫಿಕೇಷನ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಆ್ಯಕ್ಷನೇಬಲ್ ಕ್ಲೇಮ್ ಅಂತ ಕರಿತೀವಿ. ಅಂದರೆ ವಿಚ್ ಈಸ್ ರಿಕವರ್ಡ್ ಫ್ರಮ್ ಕೋರ್ಟ್. ಅನದರ್ ಪಾಯಿಂಟ್ ಏನು ರೀ, ವಿಚ್ ಈಸ್ ರಿಕವರ್ಡ್ ಫ್ರಮ್ ಕೋರ್ಟ್. ಕೋರ್ಟ್ ಮುಖಾಂತರ ನಾವು ಅದನ್ನು ರಿಕವರಿ ಮಾಡ್ಕೋಬೋದು. ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಅ ಆ್ಯಕ್ಷನೇಬಲ್ ಕ್ಲೇಮ್. ಆ್ಯಕ್ಷನೇಬಲ್ ಕ್ಲೇಮ್ ಅಂದರೆ ಏನು ನೆನ್ಪಿಟ್ಕೋಬೇಕು, ಕೀವರ್ಡ್ ಅಂದರೆ ಡೆಟ್. ಫಸ್ಟ್ ಒನ್ ಈಸ್ ಕೀವರ್ಡ್, ಡೆಟ್ ಈಸ್ ರಿಕವರ್ಡ್ ಫ್ರಮ್ ಕೋರ್ಟ್. ಡೆಟ್ ಈಸ್ ರಿಕವರ್ಡ್ ಫ್ರಮ್ ಕೋರ್ಟ್ ಬೈ ಯೂಸಿಂಗ್ ಪ್ಲೆಜ್ ಆರ್ hypothecation of immovable property. ಇವು 4 ವರ್ಡ್ ನೆನ್ಪಿಟ್ಕೊಳ್ಳಿ, ಡೆಟ್, ಕೋರ್ಟ್, ಪ್ಲೆಜ್, immovable property. Actionable means any debt which is to be recovered with the help of court and that is property related to pledging of immovable property ಅಂತ ನಾವಲ್ಲಿ ಕರಿತೀವಿ. That is called as actionable claim. So remaining question will be discussed in next class.